ತಾಯಲದ ತವರಿಗೆ ಬರಬೇಡ ತಾಯಲದ ತವರಿಗೆ ಬರಬೇಡ ಮುಂದಿನ ದಾಳಿ ಯಾರ ತೋಡಿದಾರೇನ ಕಾಲು ಜಾರಿದಾರ ಕೈಲಾಸ ಕಾಲು ಜಾರಿದಾರ ಕೈಲಾಸ ನಾರಿಯ ಮನವ ಜಾರಿದಾರ ವನವಾಸ ನಾರಿಯ ಮನವ ಜಾರಿದಾರ ವನವಾಸ ಬಂಗಾರ ಬಳಿ ಕೊಟ್ಟ ಬಡವರನ ಬೈ ಬ್ಯಾಡ ಬಂಗಾರ ನಿನಗ ನಿಜವಲ್ಲ ಬಂಗಾರ ನಿನಗ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಲು ಸ್ಥಿರವಲ್ಲ ಮಧ್ಯಾಹ್ನದ ಬಿಸಲು ಸ್ಥಿರವಲ್ಲ ಅತ್ತಿ ಮನಿಗೋಗಾಗ ಹತ್ತಂತ ಹೇಳೇನ ಮತ್ತೊಂದನ್ನೇಳುದ ಮರತೇನ ಮತ್ತೊಂದನ್ನೇಳುದ ಮರತೇನ ನನ್ನ ಮಗಳ ಅತ್ತಿಗೆ ಅದೂರ ನುಡಿಬೇಡ ಮಗಳೇ ಅತ್ತಿಗೆ ಅದೂರ ನುಡಿಬೇಡ ಅದಕ್ಕ ತಮ್ಮ ಹೆಣ್ಣಿನ ಬಾಳ್ವೆ ಅಂತಕ್ಕಂಥದ್ದು ಹೆಂಗದ ಹೆಂಗದೇವ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಮಣ್ಣಾಗ ಹೋಗೋ ತನಕ ಮನಸ ಮರಗಿ ಸಾವತೈತಿ ಕನಸ ಕಂಡ ಸಾವತೈತಿ ಈ ಮಾನವ ಜನ್ಮಕ್ಕೂ ಹೊಟ್ಟಿ ಬಂದ ಬಳಿಕ ತಮ್ಮ ಏನು ಇಲ್ಲ ಏನೇನು ಇಲ್ಲ ಇಲ್ಲಿ ಏನು ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗಿದೆ ಏನ್ ಉಳಿಸ್ಬೇಕಾಗ್ಯದೇವ ಹೊಟ್ಟೆ ಬರುವಾಗ ಏನಿರ್ತದ ನಮ್ಮಲ್ಲಿ ಏನಿರ್ತದ ಆ ಉಸಿರು ಅಂತಕ್ಕಂಥದ್ದು ಇರ್ತದ ನಮ್ಮಲ್ಲಿ ಉಸಿರು ಇರ್ತದ ಆಡಿದ ಮಾತಾ ಸತ್ಯವೇ ನಾಡಧೋಯ್ತೋ ಬಾಯಿ ಬಾಬಲಾಧಿ ಹದ ನೋಡಿ ಕೊಡೆ ಕಲ್ಲ ಕಾಡೆ ಜಾತ್ರಿ ಉಳಿತ್ವ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಾಡದೋಯ್ತೋ ಬಾಯಿ ಬಬಲಾದಿ ನೋಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತ ಸತ್ಯ ಶರಣರು ಆಡಿದ ಮಾತ
ಮಾತ ಸತ್ಯವೇ ನಡೆದೋಯ್ತ ಬಾಯೇ ಬಾಬಾಲಾದೆ ನೋಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಒಳೆತ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ ಬಾಯೇ ಬಾಬಾಲಾದೆ ನೋಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಒಳೆತ ಹಿರಿಯರು ಕಿರಿಯರು ಅನ್ನುವುದೆಲ್ಲ ಕಿಮ್ಮತ್ತೆಲ್ಲಿ ಉಳಿತ ನ್ಯಾಯ ಹೇಳ ಗಿಟ್ಟ ಹಿರಿಯರಿಗೆ ಮರ್ಯಾದಿಲ್ಲದಂಗ ಏತ ಹಿರಿಯರು ಕಿರಿಯರು ಅನ್ನುವುದೆಲ್ಲ ಕಿಮ್ಮತ್ತಲ್ಲಿ ಉಳಿತ ನ್ಯಾಯ ಹೇಳುತ್ತಿಟ್ಟ ಹಿರಿಯರಿಗೆ ಮರ್ಯಾದಿಲ್ಲದಂಗ ಗಾಯತ ಅಬುರು ಬಿತ್ತಂತ ಗಬುರು ಮಂದಿಗ ಜಗದಾಗ ಹೆಚ್ಚೈತು ಅಬುರು ಬಿತ್ತಂತ ಗಬುರು ಮಂದಿಗ ಜಗದಾಗ ಹೆಚ್ಚೈತು ಆನ ಕಳಶಿನಿ ನಮ ಮುಂದ ಯಾರಂತ ರೊಕ್ಕದ ಹೊತ್ತ ಇಳಿತ ಅಬುರು ಅಗಶಿಲೆ ಹೊರಬೈತ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ ಬಾಬಾಲಾದೆ ನೋಡಿ ಕಡೆ ಕಲ ಕಡೆ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ ಬಾಬಾಲಾದೆ ನೋಡಿ ಕೊಡೆ ಕಲ್ಲ ಕಡೆ ಜಾತ್ರೆ ನಡೆತ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ ಬಾಯಿ ಬಾಬಾಲಾದೆ ನೋಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಉಳಿತ ತೊಗಲಿನ ಚಪ್ಪಲ್ಲ ರೇಷ್ಮಿ ಪಟ್ಟಗ ಸುತ್ತ ಮಂದಿ ಎಲ್ಲಿ ಉಳಿತ ಕುಬಸ ಹುಡ ಮಂದಿನ ಹೊಡಿಕಿದ್ರ ಸಿಗದಂಗಾಗಿ ಏತ ತೊಗಲಿನ ಚಪ್ಪಲ್ಲ ರೇಷ್ಮಿ ಪಟ್ಟಗ ಸುತ್ತ ಮಂದಿ ಎಲ್ಲಿ ಉಳಿತ ಕುಬಸ ಹುಡ ಮಂದಿನ ಹೊಡಿಕಿದ್ರ ಸಿಗದಂಗಾಗಿ ಒಯ್ತ ಸತ್ಯ ಬೆತ್ತಲೆಯಾಗಿ ಈ ಜಗದಾಗ ಸುಳ್ಳಿನ ಸೊಡ್ಗಿರಿ ನಡೀತ ಸತ್ಯ ಬೆತ್ತಲೆಯಾಗಿ ಸುಳ್ಳಿನ ಜಗದಾಗ ಸುಳ್ಳಿನ ಸೊಡ್ಗಿರಿ ನಡೀತ ಹೆಚ್ಚಿನ ಮಾತ್ಮರು ಹುಚ್ಚಾಗಿ ಕುಂತಾರ ಹುಚ್ಚರ ಸಂತಿ ನಡೀತ ಜಗದಾಗ ಕೊಲೆ ಸುಲಿಗೆ ಹೆಚ್ಚೈತ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ ಬಾಬಾಲಾದೆ ನೋಡಿ ಕಡೆ ಕಲ್ಲ ಕಡೆ ಜಾತ್ರೆ ಉಳಿತ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತ
ಹೇಳು ಜನರಿಗೆ ಹೋದು ಮರುತ ಒಡಪ ಹಾಕಿ ಗಂಡನ ಹೆಸರ ಹೇಳುದು ಮರಿ ಆದಂಗಾಯ್ತು. ಲಿಂಗ ರುದ್ರಾಕ್ಷಿ ವಿಭೂತಿ ಹಚ್ಚೋರ್ಗೆ ಎಲ್ಲಪ್ಪ ಕೆಮ್ಮತ್ತ. ಲಿಂಗ ರುದ್ರಾಕ್ಷಿ ವಿಭೂತಿ ಹಚ್ಚೋರ್ಗೆ ಎಲ್ಲಪ್ಪ ಕೆಮ್ಮತ್ತ. ಅಣ್ಣ ತಮ್ಮ ನಾನು ಬಂದ ಕಡದ ಇಲ್ಲಾರ್ಗಿ ನೀಯತ್ತು. ಜಗವೆಲ್ಲ ಭಂಡರ ಬಾಜರಾಯಿತು. ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು. ಬಾಯ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಒಳಿತು. ಸತ್ತ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು. ಬಾಯ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಒಳಿತು. ಸತ್ತ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು. ಬಾಯ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಒಳಿತು. ಹಾಲು ಮಾರೋರಕ್ಕಿಂತ ಏನು ಮಾರೋರಕ್ಕಿಂತ ಹಾಲು ಮಾರೋರಕ್ಕಿಂತ ಹಾಲು ಮಾರೋರಕ್ಕಿಂತ ದಾರು ಮಾರುವವರು ಆಗ್ಯಾರ ಶ್ರೀಮಂತ. ಹಳ್ಳಿ ಊರಾಗ ಒಳ್ಳೆಯದು ಹೋಗಿ ಹೆತ್ತದು ಜಾತಿ ಬಂತು. ಹಾಲು ಮಾರೋರಕ್ಕಿಂತ ದಾರು ಮಾರುವವರು ಆಗ್ಯಾರ ಶ್ರೀಮಂತ. ಹಳ್ಳಿ ಊರಾಗ ಒಳ್ಳೆಯದು ಹೋಗಿ ಹೆತ್ತದು ಜಾತಿ ಬಂತು. ಇದನ್ನೆಲ್ಲ ಕಂಡು ಹಿರಿಯರಂತರ ಹೆತ್ತದ ನೋಡೋದು ಬಂತು. ಇದನ್ನೆಲ್ಲ ಕಂಡು ಹಿರಿಯರಂತರ ಹೆತ್ತದ ನೋಡೋದು ಬಂತು. ಸೊಸೆ ಹೇಳಿದ ಮಾತನ್ನ ಅತ್ತಿ ಮಾವ ಕೇಳೋದು ಬಂತು. ಇರಲಿಕ್ಕ ಒಗಿತಾರ ಜೀವಂತು. ಧರ್ಮ ಆ ಧರ್ಮ ಧರ್ಮ ಧರ್ಮದ ಅರಿವನ್ನು ಮರೆತು ಮಾಡಬ್ಯಾಡು ನಕರ. ಮುಂದೆ ಸಮಯ ಸಿಗದೆ ಅಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ. ಧರ್ಮ ಧರ್ಮದ ಅರಿವನ್ನು ಮರೆತು ಮಾಡಬ್ಯಾಡು ನಕರ. ಸಮಯ ಸಿಗದಂತ ತಿಳಿಯ ಹೊರಡುತ್ತದೆ ಕಾಲಚಕ್ರ. ಧರ್ಮ ಧರ್ಮದ ಅರಿವನ್ನು ಮರೆತು ಮಾಡಬ್ಯಾಡು ನಕರ. ಮುಂದೆ ಸಮಯ ಸಿಗದಂತ ತಿಳಿ ಹೊರಡುತ್ತದೆ ಕಾಲಚಕ್ರ. ಹಾಲು ಮಾರೋರಕ್ಕಿಂತ ಹಾಲು ಮಾರೋರಕ್ಕಿಂತ ಹಾಲು ಮಾರೋರಕ್ಕಿಂತ ಏನಾಯ್ತ್ರಿ ವಾ? ಅದಕ್ಕ ತಮ್ಮ ಆಹಾ, ಆಗಿನ ಕಾಲದೊಳಗ ಹಿಂದಿನ ಕಾಲದೊಳಗೆ ಏನಾಗಿತ್ರಿ ವಿಷಯ? ಮುಂದಾಗುವಂತ ಸುದ್ದಿ ಹೌದಾ ಇಂದ ಹೇಳೋದ್ರು ಅವರು. ಹೌದೌದು. ಯಾರ್ಯಾರು ಅವ್ರು ಹೇಳಿದ್ರು ಪುಣ್ಯಾತ್ಮರು? ಕೊಡೇಕಲ್ದವ್ರು ಮತ್ತ ಬಬಲಾದೇವ್ರು ಏನ್ ಹೇಳಿದ್ರಪ್ಪ ಅಂತಂದ್ರ ಏನಂತ ಹೇಳ್ರಿ ಅವ ಮಾತಾ? ಕಲಿಯುಗದೊಳಗ ಹಾಲ ಹೊತ್ತು ಮಾರ್ತೈತಿ, ದಾರು ಮಾತ್ರ ಕುತ್ತಲ್ಲೇ ಮಾರ್ತದ ಹೇಳಿದ್ರಂತ. ಆಹಾ, ಅದಕ್ಕೆ ಈಗ ಕಲಿಯುಗದೊಳಗ ಹೆಂಗ್ ನಡೆದದ ತಮ್ಮ? ಹೆಂಗ್ ನಡೆದದೇವ? ಹಾಲು ಮಾರೋ ದಿನ ನಸಿಕಿನಾಗ 5ಕ್ಕೆ ಎದ್ದು ಎದ್ದು ಮನೆ 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 ತಿರುಗಾಡಿ ಹಾಲ್ ಹಾಕ್ತಾನ. ಹೌದಾ? ಹಾಲ್ ತಗೊಳ್ಳೋರು ಹಾಲ್ ಹಾಕೋಗಿ ಕೇಳ್ತಾರ. ಏನಂತ ಕೇಳ್ತಾರ ಇವ ಮಾತಾ? ತಮ್ಮ ಹಾಲು ಬಾಳ ತಿಳಿಯದವು, ಹಾಲೊಳಗ ನೀರ ಬಾಳ ಕುಡ್ಸದಂಗ ಕಾಣ್ತಿ ಅಂತಾರ. ಹೌದಾ? ಅದೇ ದಾರು ಮಾರವ ತಮ್ಮ ಊರು ಬಿಟ್ಟು 8 ಕಿಲೋಮೀಟರ್ ದೂರ ಹೋಗಿ ಇಕ್ಕಜಾಲಿ ಕಂಟ್ಯಾಗ ಕುಂದಿರ್ಲಿಕ್ಕರೆ ಹೌದು. 1000 ರೂಪಾಯಿ ಒಂದು ಬಾಟ್ಲಿ ತಗೊಳ್ಳಿಕ್ಕರೆ ಅಲ್ಲಿ ತನಕ ಹುಡುಕಾಡ್ಕೊಂಡು ಹೋಗಿ 1,000 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ತಗೊಂಡ್ರು ಕೂಡ ಹೌದು. ಅದಕ್ಕ ತಮ್ಮ ಕೈಯಾರನೆ ನೀರ್ ಹಾಕೊಂಡು ಹೆಂಗ ಕುಡಿತಾರ ನೋಡು. ಹಾ, 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 ಹಾ. ಹಂಗ ತಮ್ಮ ಕಲಿಯುಗದೊಳಗ ಒಳ್ಳೇದಕ್ಕೆ ಜಾಸ್ತಿ ಬೆಲೆ ಇಲ್ಲ. ಇಲ್ಲಪ್ಪ, ಇಲ್ಲ, ಒಟ್ಟೆ ಇಲ್ಲ ಬಿಡು. 4 ಕಿಲೋಮೀಟರ್ ಗಂಟೆ ದೂರ ಅದದು. ಕಲಿಯುಗದೊಳಗ ಹೆಂಗ ಕೆಟ್ಟದಕ್ಕೆ ಹೆಂಗ ಜಾಸ್ತಿ ಬೆಲೆ ಅದ. ಹೆಂಗದೇವ? ಈಗ ತಮ್ಮ ಸಸಾಲಟ್ಟಿ ಒಳಗ ಬಾಜಾರ್ ಆಗ್ತದೇನ್ರಿ? ಹಾಕದ್ರಿಪ್ಪ, ಹಾಕದ. ಬಾಜಾರ್ ಆಗ್ತದ, ಬಾಜಾರ್ ಆಗ್ತದ ತಮ್ಮ. ಬಾಜಾರದೊಳಗ ತಿನ್ನುವಂತ ಕಾಳ ಬ್ಯಾಳಿ ಕಾಯಿಪಲ್ಲೆ ಇಲ್ಲಿಟ್ಟು ಮಾರ್ತಾರ. ರೋಡ್ ದಂಡಿ ಕಸದಲ್ಲಿ ಇಟ್ಟು ಮಾಡ್ತಾರ. ರೋಡ್ ದಂಡಿ ಕಸದಾಗಿಟ್ಟ ಮಾರ್ತಾರ. ಕಾಲಾಗ ಚಪ್ಪಲ ಮಾತ್ರ ಕಾಜಿನಾಗಿಟ್ಟ ಮಾರ್ಲಕತ್ತಾವ. ಏನ್ ಮಾಡೋದದ? ಯಾಕಪ್ಪ ಅಂತಂದ್ರ ಹೌದಾ? ಹಾಲು ಕಾಜಿನಾಗ ಮಾರುವಲು ಆಹಾ, ದಾರು ಕಾಜಿನಾಗ ಮಾರ್ಲಾಕತ್ತದ. ಹೌದ್ ಹೌದು. ಹಂಗ ಒಳ್ಳೇದ್ ಯಾಕಪ್ಪ ಅಂತ ಡೊಳ್ಳಿನ ಪದದೊಳಗ ಬಂದದ. ಹೆಂಗ ಹೆಂಗವ? ಸತ್ಯ ಶುದ್ಧರ ಶಿವನುಡಿಗಳನ್ನ ಹಾಡಾಕತ್ತೇವಪ್ಪ ಅಂತಂದ್ರ ಹೌದ್. ಎಲ್ಲ ಕೇಳಿ ಸಾಕ್ ಸುಮ್ ಕುಂದಿರತ್ತಾರ. ಜಾನಪದ ಹಾಡಾಕತ್ತೇವಪ್ಪ ಅಂತಾರ. ಬರ್ಲಿ ಇನ್ನೊಂದತ್ತಾರ. ಬರ್ಲಿ
ಇನ್ನೊಂದ್ ಹೋಗಿ ಇನ್ನೊಂದ್ ಬರ್ರಿ. ಹಂಗ ಒಳ್ಳೇದಕ್ಕ ಜಾಸ್ತಿ ಬೆಲೆ ಇಲ್ಲ, ಕೆಟ್ಟದಕ್ಕೆ ಜಾಸ್ತಿ ಬೆಲೆ ಅದ. ಹೌದಾ? ಆಗಿನ ಕಾಲದೊಳಗ ಏನಾಯ್ತು ಆಗಿನ ಕಾಲದೊಳಗ? ಸ್ವಂತ ಪದ್ಧತಿ ಹೆಂಗಿತ್ತು ಅಂತಕ್ಕಂಥದ್ದು ಗುರ್ಲಿಂಗ್ ಸರ್ ಅವರು ಹೆಂಗ್ ಒಂದು ಪದ್ಯ ಹೆಂಗ ಬರದಾರ. ಹೆಂಗ್ ಬರ್ದಾರ ಇವ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಅವರು? ಕೊರೋನಾದೊಳಗ ಎಲ್ಲಾ ಗುಡಿ ಗುಂಡಾರಗಳಿಗೆ ಕೀಲಿ ಬಿದ್ದವು. ಆಗಿನ ಕಾಲದೊಳಗ ರಾಶಿ ಮಾಡ್ತಿದ್ರು, ಹೆಂಗ್ ಮಾಡ್ತಿದ್ರು? ಹೆಂಗ್ ಮಾಡ್ತಿದ್ರವ? ರಾಶಿ ಕಣ ಕಡದು ನೀರ್ ಹೊಡೆದು ಹೊಟ್ಟಾಕಿ ತಿಂಗಳಗಟ್ಲೆ ರಾಶಿ ನಡೀತಿತ್ತವ. ಈಗ ರಾಶಿ ಮಾಡಕ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರ ಒಂದ್ ತಿಂಗಳು ಹೋಗ್ತಿತ್ತು. ಲಾಸ್ಟ್ ಮೂಮೆಂಟ್ ಒಂದ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಏನ್ ಮಾಡ್ತಿದ್ರು? ಲಾಸ್ಟ್ ಮೂಮೆಂಟ್ ಎಲ್ಲಾ ರಾಶಿ ಮಾಡಿ ರಾಶಿ ಅನ್ನತಕ್ಕಂಥದ್ದು ಚೀಲಕ್ಕೆ ತುಂಬಬೇಕಾಯ್ತಪ್ಪ ಅಂತಂದ್ರ ಚರಗ ಅನ್ನತಕ್ಕಂಥದನ್ನ ಮಾಡಿ ಎಲ್ಲಾ ಜನಗಳಿಗೆ ಉಣಿಸಿ ತಿನಿಸಿ ಅವಾಗ ರಾಶಿ ಮಾಡ್ತಿದ್ರು. ಹೌದಾ? ಈಗ ಹೆಂಗ ರಾಶಿ ಮಾಡ್ಲಕತ್ತಾರಪ್ಪ ಅಂತಂದ್ರ ಈಗ ಹೆಂಗ್ ಮಾಡ್ತಾರಪ್ಪ? ದೊಡ್ಡ ಕಟರ್ ಮಷಿನ್ ತಗೊಂಡ್ ಹೋಗಿ ಬಡ ಬಡ ಒಂದು ದೊಡ್ಡ ಮಷೀನ್ ತಂದು ಹೊಲದೊಳಗೆ ಒಗಸಿ ಆ ರಾಶಿ ಮಾಡಿ ಯಾಕಪ್ಪ ಅಂತಂದ್ರ ಒಂದ್ ತಿಂಗಳ ರಾಶಿ ಮಾಡಿದ್ರ 5 ನಿಮಿಷದೊಳಗೆ ರಾಶಿ ಮಾಡಿ ಹೌದು ಒಂದ್ ದಿನದ ಪೂರ ಕುಲ ಯಾವಾರ ಕಾಳ ಸಹಿತ ಮನೆಗೆ ಒಯ್ಲಾರ್ದನೆ ಸೀದಾ ಅಡತಿಗೆ ತಗೊಂಡು ಹೋಗಿ ಕೀಶದಾಗ ರೊಕ್ಕ ಇಟ್ಕೊಂಡೆ ಮನಿ ಒಳಗೆ ಕಾಲಿಡೋದು. ರೊಕ್ಕನು ಮರ್ತ ಬಿಟ್ಟಾರಿ ಕಿಶೆದಾಗ ಇಡೋಂಗ್ ಬರೀ ಫೋನ್ ಪೇ ಏನಿದ್ರು ಈಗ ಫೋನ್ ಪೇ ಮಾಡ್ಯಾರಲ್ಲ. ಹೌದು ಮತ್ ಹಂಗೆ ನಡೆದದ. ಅದಕ್ಕತ್ತವ ಯಾಕಪ್ಪ ಅಂತಂದ್ರ ಆಗ ರಾಶಿ ಮಾಡ್ಲಕ್ಕಪ್ಪ ಅಂತ ಹಂತಿ ಪದ ಬಾಳ ಚಂದ ಹಾಡ್ತಿದ್ರು. ಈಗ ಹೆಂಗ ಹಾಡಕತ್ತಾರು? ಈಗ ಹೆಂಗ್ ಹಾಡ್ತಾರ ಹಂತಿ ಪದ? ಜಾನಪದ ಹಚ್ಚಿರ್ತಾರ. ಹೌದ್ ಹೌದ್ ಜಾನಪದ. ಹಂತಿ ಪದದ ಬದಲಿ ಜಾನಪದ ಬಂದಾವ ಈಗ. ಆಗಿನ ಕಾಲದೊಳಗ ಹೌದಾ? ತೊಟ್ಟಲ್ನಾಗ ಹಾಕಬೇಕಾಗಿತ್ತಪ್ಪ ಅಂತಂದ್ರ ಜೋಗಳ ಪದ ಅವು ಎಲ್ಲ ಬಾಳ ಚಂದ ಹಾಡ್ತಿದ್ರು. ಮತ್ತ ಮದ್ವೆ ಆಯ್ತಪ್ಪ ಅಂತಂದ್ರ ಹೆಣ್ಣು ಮಗಳಿಗೆ ತಮ್ಮ ಹೌದು ಏನಾಗಿತ್ರಿಪ್ಪ? ಗಂಡನ ಹೆಸರಿಗೆ ಕೇಳ್ದಾಕನ ಗಂಡನ ಹೆಸರು ಹೆಣ್ಣು ಮಗಳ ಬಾಳ ಚಂದ ಹೇಳ್ತಿದಳು ಆಕಿ. ಹಂಗ ಹೇಳ್ತಿದ್ದಳು. ಯಾಕಪ್ಪ ಅಂತ ಅವ್ ಲೈನ್ಸ್ ನಮಗ ನೆನಪಿಟ್ಕೊಳಕ ಸಹಿತ ಆಗುದಿಲ್ಲ. ಈಗಿನವ್ರ ಗಂಡನ ಹೆಸರು ಕೇಳನೆ ಹೆಂಗ್ ಹೇಳ್ತಾರ? ಹೆಂಗ್ ಹೇಳ್ತಾರೇವ? ಬೆಕ್ಕ ಬರ್ತುಷ್ಯ ಗಂಡನ ಹೆಸರು ಬಸ್ಯ. ಯಾಕಪ್ಪ ಅಂತಂದ್ರ ಈಗಿನವ್ರದ್ದು ಹಿಂಗ ನಡೆದ. ಹೆಂಗ್ ನಡೆದ? ಹಿಂಗ್ ನಡೆದ. ಅದಕ್ಕ ತಮ್ಮ ಆಗಿನ ಕಾಲದ ಸ್ವಸ್ಥ್ಯರ ಹೆಂಗಿದ್ರು, ಈಗಿನ ಕಾಲದ ಸ್ವಸ್ಥ್ಯರ ಹೆಂಗ ಬಂದಾರ? ಹೆಂಗ್ ಬಂದಾರ? ಫೋನ್ ಕಳ್ದತ್ರಿ ಅನ್ನೊಂದು. ನಿಮ್ದ ಫೋನ್ ಕಳ್ದಾರಿ? ಪೂಜೆ ಆಗಾಳಿ ಹೆಣ್ಮಕ್ಳು ತುಡು ಮಾಡ್ಕೊಂಡ್ ಹೋಗ್ಯಾರ, ಈ ಪೂಜಾರಿ ತುಡು ಮಾಡ್ಕೊಂಡ್ ಹೋಗ್ಬಿಟ್ಟಾರ. ಅವ್ರದಾರಿ ಅವ್ರದ. ಹೌದಾ? ಇನ್ನ ಸಿಕ್ಕಿಲ್ರಿ. ಮತ್ತೆ ಕಡ್ದಂದ್ರ ತುಡುಗನ್ ಏನದು? ಹೊಡೆದ್ ಕಸ್ಕೊಂಡ್ ಹೋದಾಗ ತುಡುಗನು? ದಯವಿಟ್ಟು ವಿನಂತಿ ಮಾಡ್ಕೊಳ್ಳೋದಂತ ಕೇಳ್ಕೊಳ್ಳೋದ, ದಯವಿಟ್ಟು ಯಾರಿಗಾದ್ರೂ ಫೋನ್ ಸಿಕ್ಕಿತ್ತಪ್ಪ ಅಂತ ದಯವಿಟ್ಟು ತಂದು ಕೊಡ್ರಿ. ಹೌದ್ ಹೌದ್. ಆಗಲೇ ಮಾತ ಹೇಳುದು ಯಾಕಪ್ಪ ಅಂತ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರಪ್ಪ ಅಂತ ಒಳ್ಳೆ ಕೆಲಸ ಮಾಡ್ರಿ, ಕರೆ ಕೆಟ್ಟ ಕೆಲಸ ಮಾಡ್ಲಕ್ ಹೋಗ್ಬೇಡ್ರಿ. ಹೌದ್ ಹೌದ್ ಕೊಡ್ರಿಪ್ಪ, ಎಲ್ಲಿದ್ದಲ್ಲಿ ಕೊಡ್ರಿ. ಯಾಕಪ್ಪ ಅಂತ 10 ಫೋನ್ ಲಕ್ಷ್ಮೀ ದೇವಿ ನಿಮಗ್ ಕಳೆಯಂಗ ಮಾಡ್ತಾಳ, ವಿಚಾರ ಮಾಡ್ರಿ. ಹೌದ್ ಹೌದಾ? ಒಂದ್ ಫೋನ್ ಆಸೆ ನೋಡಕ್ ಹೋಗ್ಬೇಡ್ರಿ. ಮುಂದಂತ 10 ಫೋನ್ ಯಾಕಪ್ಪ ಅಂತ ಫೋನೇ ಕಳಿದಿಲ್ಲ, ಎಲ್ಲಾದ್ರೂ ಏನಾದ್ರೂ ಲಕ್ಷ್ಮೀ ದೇವಿ ಕಳದೆ ಕಳಿಸ್ತಾಳ ನಿಮ್ಮನ್ನ. ಕೊಡ್ರಿಪ್ಪ, ಕಮಿಟಿ ತಂದು ಕೊಡ್ರಿ. ದೇವ್ರ ಯಾರು ತಗೊಂಡ್ ಹೋಗೋರು ಅವ್ರು? ಸಿಕ್ಕರು ಕೊಡ್ರಿಪ್ಪ, ತುಡುಗ ತನ್ಬೇಡ್ರಿ ಅವ್ರಿಗೆ. ಯಾಕಪ್ಪ ಅಂತ ತುಡುಗ್ ಮಾಡಿರತ್ತ ನಾವ್ ಅನ್ನೋದಿಲ್ಲ. ದಯವಿಟ್ಟು ಸಿಕ್ಕಿತ್ತಪ್ಪ ಅಂತಾರ ತಾಯಿ ಬಳದವ್ರು ಅದನ್ನ ಒಯ್ದು ಕೊಡ್ರಿ, ವಿನಂತಿ ಮಾಡಿ ಕೇಳ್ಕೊಳ್ಳೋದು ಬರ್ಲಿ. ಅದಕ್ಕ ತಮ್ಮ ಇರ್ಲಿ. ಆಗಿನ ಕಾಲದ ಸ್ವಸ್ಥರು ಹೆಂಗಿದ್ರು, ಈಗಿನ ಕಾಲದ ಸ್ವಸ್ಥರು ಹೆಂಗ್ ಬಂದಾರು? ಹೆಂಗ್ ಬಂದಾರ ಇವ? ಆಗಿನ ಕಾಲದೊಳಗ ತಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಹತ್ಯಾರು. ಯಾರು ಗೊತ್ತಿಲ್ಲ? ಹೇಮರೆಡ್ಡಿ ಮಲ್ಲಮ್ಮನ ಹತ್ತಿ ಪದಮವ್ವ ದಿನ ಪ್ರತಿ ಸೊಸೆಯಾಗಿರ್ತಕ್ಕಂತ ಮಲ್ಲಮ್ಮನ ಕೈಲಿ ಏನ್ ಮಾಡ್ತಿದಳು? ಏನ್ ಮಾಡ್ತಿದ್ರವ? ಕೈಯ ಕಾಲ ಒತ್ತಿಸ್ಕೊಂತಿದಳು. ಒಂದು ದಿವಸ ಕೈಯ ಕಾಲ ಒತ್ತುವಂತ ಸಂದರ್ಭದಾಗ ಏನಾಗಿತ್ತು? ಅತ್ತಿ ಪದಮವ್ವ ಮಲ್ಲಮ್ಮಗ ಜಾಡಿಸಿ ಒದಿತಾಳ. ಅವಾಗ ಅತ್ತಿ ಒದ್ದಾಳಂತೇಳಿ ಮಲ್ಲಮ್ಮ ಸಿಟ್ಟಿಗೆ ಬರಲಾರ್ದೇನೆ ಏನ್ ಮಾಡಿದಳು? ಒಳ್ಳೆ ಎದ್ದು ಬಂದ ಅತ್ತಿ ಕೈ ಕಾಲ ಒದ್ಲಾಕತ್ತಳು. ಹೌದಾ? ಅವಾಗ ಪದಮವ್ವ ಅಂತಾಳ ಮಲ್ಲಮ್ಮಗ, ಏನಂತಾಳು? ಏ ಮಲ್ಲಿ, ಏ ಮಲ್ಲಮ್ಮ, ನಿನ್ನ ಜಲಮಕ್ಕ ನಾಚಿಕೆ ಬರ್ತದಿಲ್ಲ, ಒದ್ರನ್ನ ಎದ್ದು ಬಂದು ಒಳ್ಳೆ ಕೈ ಕಾಲ ಒತ್ತಿದ ಅಂದಳು. ಹೌದಾ? ಅವಾಗ ಮಲ್ಲಮ್ಮ ಅಂತ ಅತ್ತಿಗೆ ಏನಂತಾಳೆವ? ಅತ್ತಿ ನಿಮ್ಮ ಶರೀರ ಎಲ್ಲ ಹಣ್ಣು ತಗಲಾಗೈತಿ. ಹೌದಪ್ಪ ಹೌದು. ಮುಪ್ಪಾನ ವಯಸ್ಸಾಗೈತಿ, ನನ್ನಂತ ಬಿರುಸನ ಮೈಗೆ ಒದ್ದಿರಪ್ಪ ಅಂತಂದ್ರ ನಿಮ್ಮ ಕಾಲು ನೋವಾಗ್ಯದನಂತ ಒತ್ತಲಾಕತ್ತೀನಿ ಅತ್ತಿ ಅಂದಳತ್ತ. ಹೌದಾ? ಆಗಿನ ಕಾಲದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದಮವ್ವ ಮಲ್ಲಮ್ಮನ ಕೈಲೆ ಸೊಸಿ ಕೈಲೆ ಕೈಯ ಕಾಲ ಒತ್ತಿಸ್ಕೊಂಡ ಅತ್ತೆ ತಿಳ್ಕೊಂಡು ಈಗಿನ ಸ್ವಸ್ಥ್ಯರು ಅತ್ತೆಯರು ಹೆಂಗಾಗ್ಯದ ಹಣೆ ಬರ? ಈಗಿನ ಅತ್ತಿದವ್ರು ಈಗಿನ ಸ್ವಸ್ಥರ ಕೈಲೆ ಕೈಯ ಕಾಲ ಒತ್ತಿಸ್ಕೊಳಕ ಪ್ರಯತ್ನ ಪಟ್ರಪ್ಪ ಅಂತಂದ್ರ ಏನಕ್ಕದೇವ ಮಾತಾ? ಈಗಿನ ಸ್ವಸ್ಥರ ತಮ್ಮ ಕೈಯ ಕಾಲ ಒತ್ತಂಗಿಲ್ಲ. ಏನ್ ಮಾಡ್ತಾರು? ಡೈರೆಕ್ಟ್ ನಿಮ್ಮ ಕುತ್ತಿಗೆನ ಒತ್ತಾರ ಇವ್ರು.
ಯಾಕಪ್ಪ ಅಂತಂದ್ರ ಹಾ ಹಾ ಎಲ್ಲಾ ಹೆಣ್ಣು ಮಕ್ಕಳು ಹಂಗಿರೋದಿಲ್ಲ. ಇರಂಗಿಲ್ಲವ ಇರಂಗಿಲ್ಲ. ಕೆಲವೊಬ್ರು ಇರ್ತಾರೆ. ಯಾಕಪ್ಪ ಅಂತ ಕಲಿಯುಗದೊಳಗೆ ಎಲ್ಲಾರು ಬಂದಾರ. ಹೌದ್ ಹೆಣ್ಣು ಮಕ್ಕಳು ಗಂಡನ ಮನೆಯೊಳಗ ಚಂದಾಗಿ ನಡಿಬೇಕಂದ್ರ ಅತ್ತಿದೇವ್ರೆ ಹೆಂಗಿರ್ಬೇಕು? ಹೆಂಗಿರ್ಬೇಕು? ಒಬ್ರೊಬ್ರು ಅತ್ತಿದೇವ್ರ ಗುಣಾನು ಸುಮಾರು ಇರ್ತಾವ ತಮ್ಮ. ಅತ್ತಿದೇವ್ರ ಗುಣನು ಸುಮಾರು ಹೆಂಗಿರ್ತಾಯವ? ಒಂದು ಸಂದ ಏನ್ ಮಾಡಿದ್ರಪ್ಪ ಅಂತ ಒಂದು ಮನೆಯೊಳಗ ಎಲ್ಲಾರು ಕೂಡ್ಕೊಂಡು ಊಟಕ್ಕೆ ಕುಂತಿದ್ರು. ಹೌದ್ ಹೌದಾ, ಮನಿ ಕುಟುಂಬ ಎಲ್ಲ ಕೂತ್ ಊಟಕ್ಕೆ ಕೂತಿದ್ರು. ಊಟಕ್ಕೆ ಕುಂತಂತ ಸಂದರ್ಭದಾಗ ಏನಾಗಿತ್ತು ವಿಷಯ? ಆ ಸೊಸಿ ಅನ್ನತಕ್ಕಂತಕ್ಕೆ ಊಟಕ್ಕೆ ನೀಡ್ಲಾಕತ್ತಿದಳು. ಹೌದಾ, ಊಟಕ್ಕೆ ನೀಡುವಂತ ಸಂದರ್ಭದಾಗ ಸೊಸಿ ಕಾಲಿಗೆ ಚರಿಗೆತ್ತಿ ಚರಿಗೆ ಉಳ್ಳಿ ನೀರು ಚೆಲ್ಲಿದು. ಹೌದ್ ಹೌದಾ, ನೀರು ಚೆಲ್ಲಿದಕ್ಕನ ಅತ್ತಿ ಸೊಸಿಗಂತಾಳ, ಏನಂತಾಳು? ನಮ್ಮ ಮನೆನವ್ರ ಕಣ್ಣ ನೆತ್ತಿ ಮ್ಯಾಲ ಬಂದ ಒಂದಳು ಅತ್ತಿ. ಹಾ 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 ಹಾ, ಅತ್ತಿ ಸೊಸಿಗನ್ನು ಮಾತಿದು. ಅದೇ ಒಂದು ದಿವಸ ಎಲ್ಲಾರು ಕೂಡಿ ಊಟಕ್ಕೆ ಕುಂತಂತ ಸಂದರ್ಭದಾಗ ಹಾ, ಮತ್ತೊಂದಿನ ಮರ್ದಿನ ಊಟಕ್ಕೆ ಕೂತಾಗ ಮಗಳು ಊಟಕ್ಕೆ ನೀಡ್ಲಾಕತ್ತಿದಳು. ಯಾರು? ಮಗಳು ಸುಂದರಬಾಯಿ. ಆಗ ಸಸಿ ಊಟಕ್ಕೆ ನೀಡ್ಲಾಕತ್ತಿದಳು, ಈಗ ಮಗಳು ಊಟಕ್ಕೆ ನೀಡ್ಲಾಕತ್ತಿದಳು. ಹೌದಾ, ಅದೇ ಚರಿಗೆ ಮಗಳ ಕಾಲಿಗೆ ಹತ್ತಿ ಚರಿಗೆ ಉಳ್ಳಿತು. ಹೌದಾ, ಅದೇ ಹತ್ತಿನೇ ಅಂತಾಳ. ಒಳ್ಳೆ ಏನಂತಾಳ? ಏನಂತಾಳು? ನಮ್ಮ ಮನೆಯವ್ರಿಗೆ ಯಾಯಾ ಸಾಮಾನ ಎಲ್ಲೆಲ್ಲಿ ಇಡ್ಬೇಕು ಅನ್ನೋದೇ ಕೂನಿಲ್ಲ ಅಂದಳತ್ತ. ನೋಡ, ಅತ್ತಿ ಗುಣ ಹೆಂಗದ, ಮಗಳಿಗೊಂದು ಸೊಸಿಗೊಂದು ಇದೇ ಭೇದ ಆಯ್ತಿಲ್ಲ. ಯಾಕಪ್ಪ ಅಂತಂದ್ರ ಆ ಕಡೆ ಹೋಗಿ ಈ ಕಡೆಗೆ ಸುತ್ತಿ ಒಟ್ಟ ಸಸಿಗೆ ಬರೋದ್ರಿ. ಹೌದ್, ಹಂಗೆ ಅದು ವಿಷಯ. ಇವತ್ತು ಏನ್ ಮಾಡಕ್ ಆಗಲ್ಲ. ಹಂಗಿದಳಪ್ಪ ಅಂತಂದ್ರ ಹಾ ಹಾ ಹಂಗಿತ್ತಪ್ಪ ಅಂತಾರ. ಯಾಕಪ್ಪ ಅಂತ ಸ್ವಸ್ಥ್ಯಾರ ಅತ್ತಿದೇವ್ರನ್ನ ಚಂದಾಗಿ ನೋಡ್ಕೊಳ್ಳೋದಿಲ್ಲ. ಹಾ ಹಾ, ಅತ್ತಿದೇವ್ರನ್ನ ಸ್ವಸ್ಥ್ಯಾರ ಚಂದಾಗಿ ನೋಡ್ಕೋಬೇಕು. ಸ್ವಸ್ಥ್ಯಾರ ತವ್ರ ಮನೆ ಒಳಗೆ ಯಾಕಪ್ಪ ಅಂತ ಮಕ್ಕಳನ್ನ ದೂರ ಮಾಡ್ಲಾರ್ದಂಗ ಇರಬೇಕಾಗಿತ್ತಪ್ಪ ಅಂತ. ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗಿರ್ಬೇಕವ? ಒಂದು ಹೆಣ್ಣು ಮಗಳನ್ನ ನಾವು ಒಂದು ಮನೆ ಬಿಟ್ಟು ಒಂದು ಮನೆಗೆ ಕರ್ಕೊಂಡ ಬಂದೇವಪ್ಪ ಅಂತಂದ್ರ, ಹಾ ಹಾ, ಕೊಟ್ಟೆವಂದ್ರ ಕರ್ಕೊಂಡ ಬಂದೇವಪ್ಪ ಅಂತಂದ್ರ ಹೌದಾ, ಇವತ್ತ ಅವ್ರ ಮಗಳನ್ನ ಇವತ್ತ ನಮ್ಮ ಮಗಳಂತ ಅತ್ತೆ ಮಾವ ಯಾರು ತಿಳ್ಕೊಂತೀರ ನೋಡು. ಹೌದ್. ಆ ಮನೆ ಎಂದು ಹೊಡೆದ್ರ ಮಗಳಾಗಿರ್ತಕ್ಕಂತಕಿನ ಒಂದು ಮಾತು ತಿಳ್ಕೊಬೇಕಾಗತ್ತದ. ಏನ್ರಿ ಅದು ಮಗಳಾದಕ್ಕೆ ಏನ್ ಮಾತಾ? ಯಾಕಪ್ಪ ಅಂತಂದ್ರ ತವ್ರ ಮನೆ ಒಳಗ ತಂದೆ ತಾಯಿನ ಬಿಟ್ಟು ಗಂಡನ ಮನೆಗೆ ನಡಿಲಾಕ ಬಂದಿನಪ್ಪ ಅಂತಂದ್ರ, ಹೌದಾ, ತವ್ರ ಮನೆ ಒಳಗ ನಾ ತಂದೆ ತಾಯಿನ ಬಿಟ್ಟು ಬಂದಿನ ಅತ್ತೆ ಮಾವನ ತಾಯಿ ತಂದೆ ಅಂತೇಳಿ ಆ ಮಗಳು ತಿಳ್ಕೊಂತಾಳ ನೋಡು. ಹಾ ಹಾ ಆ ಅತ್ತೆ ಆ ಮಗಳಿಗೆ ತಾಯಿ ಯಾಕತ್ತ ಅತ್ತೆಗಿರ್ತಕ್ಕಂತಕ್ಕೆ ಭೇದ ಭಾವ ಮಾಡೋದಿಲ್ಲ, ಆ ಮನೆ ಒಡಿದಿಲ್ಲ ಅಂತಕ್ಕಂತ ಮಾತನ ಹೇಳ್ತಾ ಹೇಳುತ್ತಾ ಅದಕ್ಕ ತಮ್ಮ ಹಾ ಹಾ, ಇರ್ಲಿ. ಯಾಕಪ್ಪ ಅಂತ ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕೆ ವಜ್ಜಾಗಲಾರ್ದಂಗ ಹೌದಾ, ಆ ತಾಯಿ ಬಳಗ ಈಗಾಗ್ಲೇ ಬಾಳ ಚಂದ ಕೂಡ್ಯಾದ. ಬಾಳ ಅಂದ್ರ ಬಾಳ ಚಂದ ಕೂತಾರ ಅವರು. ಮತ್ತೆ ಏನ್ ಹೇಳಾಕತ್ತಾರ? ನಾನು ಫೋನ್ ತಂಗ್ ಕೊಡ್ರಿ ಅಂತ ಹೇಳಾತೀನಿ. ಈಗ ಎಲ್ಲಿದ ಹುಡ್ಕೊಂಡು ನಾನೇ ಇಸ್ಕೊಂಡ್ ಬರೋದ್ ನೋಡ್ರಿ. ಈಗ ಯಾಕ ಹಂಗಾರ ಫೋನ್ ರಿಂಗ್ ಆಲಾಗ್ತದ, ಫೋನ್ ಎತ್ತದ, ಫೋನ್ ಯಾರು ತುಡು ಮಾಡ್ರಿ. ಅಲ್ಲೇ ನೀವು ಎಲ್ಲಿ ಬಿಟ್ಟಿರ್ಬೇಕು ನೋಡ್ರಿ. ಇಲ್ಲ ಕೃಷಿ ಮಾಡ್ಬಿಡ್ತಿದ್ರ ಕಾರನ್ ಫೋನ್. ಯಾರಾದ್ರೂ ತಗೊಂಡೋಗಿದ್ರಪ್ಪ ಅಂತಂದ್ರ ಸ್ವಿಚ್ ಆಫ್ ಮಾಡ್ತಾರ್ರಿ. ರಿಂಗ್ ಆಗಿತ್ತಪ್ಪ ಅಂತ ಎಲ್ಲಾರ ಬ್ಯಾಗ್ದಾಗರೆ ಇಟ್ಟಿರ್ತೀರಿ, ಇಲ್ಲಪ್ಪ ಅಂತ ಮನೆಯೊಳಗರೆ ಬಿಟ್ಟ ಬಂದಿರ್ತೀರಿ. ಯಾರ ಫೋನ್ ಹಚ್ಚಿ ಕೇಳ್ರಿ. ಆಗ ಅಲ್ಲೇ ಯಾರ ಮಗ್ಗಲ್ಕಿನವ್ರ ಬ್ಯಾಗ್ನಾಗ ಪಗನ ಇಟ್ಟಿರ ನೋಡ್ರಿ. ಈ ಫೋನ್ ತಗೊಂಡ್ ಹೋಗಿದ್ದನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾರ್ರಿ. ಹಾ, ಹಲೋ, ಇರ್ಲಿ ತಗೊಂಡವ್ರು ಕೊಡ್ರಿ ಒಟ್ಟ. ಮತ್ತೆ ಇಲ್ಲೇ ನಿಮ್ ಸಂಬಂಧಿಕರದು ತಗೊಂಡಾರ ನೋಡ್ರಿ. ಸುಳ್ಳ ತಿಂಗಲ್ ಮಾಡಕದು ಫೋನ್ ಎತ್ತಂಗಿಲ್ರಿ. ಅವ್ರು ಹಂಗಿದ್ರಂದ್ರ ನಿಮ್ ಪಾವನೆಯರದು ಇದ್ರಂದ್ರ. ಅದಕ್ಕ ತಮ್ಮ ಇರ್ಲಿ ದೈವಕ್ಕೆ ಒಂದು ಮಾತು ಏನು ಕೇಳ್ಕೊಳ್ಳೋದಪ್ಪ ಅಂತಂದ್ರ, ಏನ್ರಿ ಅದು ಮಾತಾ? ಈಗಾಗಲೇ ತಾಯಿ ಬಳಗನೂ ಕೂಡ್ಯದ, ತಂದೆ ಬಳಗನೂ ಕೂಡ್ಯದ. ತಾಯಿ ಬಳಗದ ಮ್ಯಾಲ ಒಂದಿಷ್ಟು ಅನುಭವದ ನುಡಿಗಳದಾವ. ಹಾಡಂದ್ರ ಹಾಡ್ತೇವಿ. ಯಾಕಪ್ಪ ಅಂತ ಟೈಮ್ ಬಾಳಗದ, ಬ್ಯಾಡಂದ್ರ ಬಿಡ್ತೇವಿ. ಹಾಡೋನ್ರಿ. ಯಾಕಪ್ಪ ಅಂತ ಹಾಡೋ ಮುಂದ ಟೈಮ್ ಬಾಳಗದ, ಬ್ಯಾಡ್ರಿ ಅಂತ ಬೇಡ್ರಿ ಗೊತ್ತ. ಅದಕ್ಕ ತಮ್ಮ ಹೆಣ್ಣ ಮಕ್ಕಳ ಮ್ಯಾಲ ಅನುಭವದ ನುಡಿಗಳು ಹೆಂಗದಾವು? ಹೆಣ್ಣಾಗಿ ಹುಟ್ಟೋಕಿ ಅಂತ ಮಣ್ಣಾಗಿ ಹುಟ್ಟಿದಾರ, ಮಣ್ಣಿನ ಮ್ಯಾಲೊಂದ ಮರವಾಗಿ, ಮಣ್ಣಿನ ಮ್ಯಾಲೊಂದ ಮರವಾಗಿ ಹುಟ್ಟಿದಾರೆ ಪುಣ್ಯವಂತರಿಗೆ. ಮಗಳೇ ಪುಣ್ಯವಂತರಿಗೆ ಮಗಳಾಗಿ ಕಾಶಿಗೆ ಹೋಗೋಕೆ ಸಂದ ದಿನ ಬೇಕ, ಕಾಸತ್ತಿನ ಹಾದಿ ತವರೋರ, ಕಾಸತ್ತಿನ
ಮನೆಯಾಗ ಕಾದು ಕುಂತೋಳೆ ಹಡದವ್ವ ಕಾದು ಕುಂತೋಳೆ ಹಡದವ್ವ ಹಾಲಕ್ಕೆ ಹೂವಲ್ಲ ಸಾಲಕ್ಕೆ ಬನವಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ಮಾತ್ಗಂಟಿ ಮಗಳಲ್ಲ ಕಾಡ್ಗೆತ್ತಿ ಸೊಸೆಯಲ್ಲ ಗೋಪುರದ ಚಕ್ಕಿ ಒಲಿಗಲ್ಲ ಗೋಪುರದ ಚಕ್ಕಿ ಒಲಿಗಲ್ಲ ಮಗಳೇ ಮಾತು ತಂದವಳು ಮಗಳಲ್ಲ ಮಗಳೇ ಮಾತು ತಂದವಳು ಮಗಳಲ್ಲ ಹಂಗಿನ ಮಾತವು ಬ್ಯಾಡ ಗಂಗಾದ ನುಡಿ ಬ್ಯಾಡ ಅಂಗಳದಾಗ ನಿಂತ ನಗ ಬ್ಯಾಡ ಅಂಗಳದಾಗ ನಿಂತ ನಗ ಬ್ಯಾಡ ಮಗಳೇ ತಾಯಲದ ತವರಿಗೆ ಬರಬೇಡ ಮಗಳೇ ತಾಯಲದ ತವರಿಗೆ ಬರಬ್ಯಾಡ ಊರ ಮುಂದಿನ ಬಾವಿ ಯಾರ ತೋಡಿದಾರೇನ ಕಾಲು ಜಾರಿದಾರ ಕೈಲಾಸ ಕಾಲು ಜಾರಿದಾರ ಕೈಲಾಸ ನಾರಿಯ ಮನವ ಜಾರಿದಾರ ವನವಾಸ ನಾರಿಯ ಮನವ ಜಾರಿದಾರ ವನವಾಸ ಬಂಗಾರ ಬಳೆ ತೊಟ್ಟ ಬಡವರನ ಬೈ ಬ್ಯಾಡ ಬಂಗಾರ ನಿನಗ ನಿಜವಲ್ಲ ಬಂಗಾರ ನಿನಗ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಲು ಸ್ಥಿರವಲ್ಲ ಮಧ್ಯಾಹ್ನದ ಬಿಸಲು ಸ್ಥಿರವಲ್ಲ ಅತ್ತಿ ಮನಿಗೋಗಾಗ ಹತ್ತಂತ ಹೇಳೇನ ಮತ್ತೊಂದನ್ನೇಳುದ ಮರತೇನ ಮತ್ತೊಂದನ್ನೇಳುದ ಮರತೇನ ನನ್ನ ಮಗಳ ಅತ್ತಿಗೆ ಅದೂರ ನುಡಿಬೇಡ ಮಗಳೇ ಅತ್ತಿಗೆ ಅದೂರ ನುಡಿಬೇಡ ಅದಕ್ಕ ತಮ್ಮ ಹೆಣ್ಣಿನ ಬಾಳ್ವೆ ಅಂತಕ್ಕಂಥದ್ದು ಹೆಂಗದ ಹೆಂಗದೇವ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಮಣ್ಣಾಗ ಹೋಗೋ ಕನಸ ಮನಸ ಮರಗೆ ಸಾವುತೈತಿ ಕನಸ ಕಂಡ ಸಾವುತೈತಿ ಈ ಮಾನವ ಜನ್ಮಕ್ಕೂ ಹೊಟ್ಟಿ ಬಂದ ಬಳಿಕ ತಮ್ಮ ಏನು ಇಲ್ಲ ಏನೇನು ಇಲ್ಲ ಇಲ್ಲಿ ಏನು ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗಿದೆ ಏನ್ ಉಳಿಸ್ಬೇಕಾಗ್ಯದೇವ ಹೊಟ್ಟೆ ಬರುವಾಗ ಏನಿರ್ತದ ನಮ್ಮಲ್ಲಿ ಏನಿರ್ತದ ಉಸಿರು ಅನ್ನತಕ್ಕಂಥದ್ದು ಇರ್ತದ ನಮ್ಮಲ್ಲಿ ಉಸಿರು ಇರ್ತದ ಹೊಟ್ಟೆ ಬಂದ ಬಳಿಕ ಹೆಸರು ಅಂತಕ್ಕಂಥದ್ದು ಇಡ್ತಾರ ಹೌದಾ ಕೊನೆಗೊಂದು ದಿವಸ ಉಸಿರು ಅಂತಕ್ಕಂಥದ್ದು ಹಾರಿ ಹೋಗುತ್ತದ ಧರಣಿ ಮ್ಯಾಲ ತಮ್ಮ ಹೆಸರು ಉಳಿಸ್ಕೊಂತ ಕೆಲಸ ಮಾಡ್ಬೇಕಾಗ್ಯದ ಹೌದ್ ಹೌದು ಕರೆ ಅದ ಮಾತಾ ಯಾಕಪ್ಪ ಅಂತ ಉಸಿರು ಹೋದ್ರು ಕೂಡ 4 ಮಂದಿ ಬಾಯಾಗಿದ್ದು ಹೋಗ್ಬೇಕತ್ತ ಹೌದ್ ಹೌದ್ ಬಾಯಾಗಿರ್ಬೇಕಂತ ಹಲ್ಲಾಗಿರ್ಬಾರ್ದತ್ತ ಅದಕ್ಕ ಅದನ್ನ ಪದ್ಯ ರೂಪದೊಳಗೆ ಗುರ್ಲಿಂಗ್ ಸರ್ ಅವ್ರು ಹೆಂಗ್ ಬರದಾರ ಹೆಂಗ್ ಬರ್ದಾರಿವ ತಾಯಿ ಹೊಟ್ಟಾಗ ಎತ್ತು ನಿನ್ನ ಉಸಿರ ಹುಟ್ಟಿ ಬನ್ನಲ ಎತ್ತಾರ ಹೆಸರ ತಾಯಿ ಹೊಟ್ಟಾಗ ಎತ್ತು ನಿನ್ನ ಉಸಿರ ಹುಟ್ಟಿ ಬನ್ನಲ ಎತ್ತಾರ ಹೆಸರ ಕೊನೆಗೊಮ್ಮೆ ಹೋಗ್ತದ ಉಸಿರ ಉಳಿಸಿಕೊಂಡ ಹೋಗ್ ನಿನ್ನ ಹೆಸರ ಕೊನೆಗೊಮ್ಮೆ ಹೋಗ್ತದ ಉಸಿರ ಉಳಿಸಿಕೊಂಡ